ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವ್ಯವಹಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಪಾಲುದಾರರಾಗಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಶಿಕಾರಪುರಕ್ಕೆ ಹೆಚ್ಚು ಅನುದಾನ ಕೊಡ್ತಿದ್ದಾರೆ. ವಿಜೇಂದ್ರ ಬಿಜೆಪಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪ ಮತ್ತು ಮಗ ತಮ್ಮ ಹುಳುಕನ್ನು ಮುಚ್ಕೊಳ್ತಿದ್ದಾರೆ, ರಾಜ್ಯದಲ್ಲಿ ವಿರೋಧ ಪಕ್ಷವೇ ಇಲ್ಲದಂತ ಆಗ್ಬಿಟ್ಟಿದೆ ಅಂತ ಯತ್ನಾಳ್ ಅವರ ಮಾತು. ಕೆಲವು ಶಾಸಕರನ್ನ ಗುರುತಿಸಿಕೊಂಡ ಕೆಲಸ ಆಗ್ತದೆ ನೋಡಿರಿ, ಡಿ ಕೆ ಶಿವಕುಮಾರ್ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾನೆ ಶಿಕಾರಿಪುರಕ್ಕೆ. ಅವ್ರದ್ದೆಲ್ಲ ಹೊಂದಾಣಿಕೆ ಇದೆ ಮತ್ತು ಅವ್ರ ಬಿಸ್ನೆಸ್ ಪಾರ್ಟ್ನರ್ ತಾನು ಒಪ್ಕೊಂಡ ಒಂದು ಖಾಸಗಿ ಚಾನಲ್ದಲ್ಲಿ ನಾನು ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಪಾರ್ಟ್ನರ್ ಒಪ್ಕೊಂಡ ಮೇಲೆ ಇವ್ರು ಹೆಂಗೆ ನ್ಯಾಯವನ್ನು ಬಿ ಜೆ ಪಿಗೆ ಮತ್ತು ವಿರೋಧ ಪಕ್ಷದ ಒಂದು ನಾಯಕತ್ವ ಕೊಡಲಿಕ್ಕೆ ಸಾಧ್ಯತೆ? ಇವರೇ ಒಪ್ಕೊಂಡ್ಬಿಟ್ಟಾರೆ. ನಾವು ಡಿ ಕೆ ಶಿವಕುಮಾರ್ ಎಂದೂ ಟೀಕೆ ಮಾಡೋದಿಲ್ಲ, ನೇರವಾಗಿ ಸಿದ್ದರಾಮಯ್ಯನೇ ಟೀಕೆ ಮಾಡೋದಿಲ್ಲ. ಬಜೆಟ್ ಟೈಮ್ನಲ್ಲಿ ಅಭಿನಂದನೆ ಸಲ್ಲಿಸ್ತಾನೆ. ಇಂಥ ಒಳ್ಳೆಯ ಬಜೆಟ್ ಕೊಟ್ಟಿರಿ, ಇಷ್ಟನೇ ಬಜೆಟ್ ನೀವು ಕೊಟ್ಟಿರಿ, ಧನ್ಯವಾದಗಳು ಹೇಳಾಗ ವಿರೋಧ ಪಕ್ಷ ಸತ್ತೋಗಿದೆ. ಅದಕ್ಕೆ ಆ ವಿರೋಧ ಪಕ್ಷದ ಸ್ಥಾನದಲ್ಲಿ ನಾ ಕೆಲಸ ಮಾಡ್ತಾಯಿದ್ದೇನೆ. ಅಂದರೆ ಡಿ ಕೆ ಇದು ಮಾಡೋದು, ಇನ್ನೊಂದು ಕಡೆ ಕೆಲವು ಶಾಸಕರನ್ನ ಗುರುತಿಸಿಕೊಂಡ ಕೆಲಸ ಆಗ್ತದೆ ನೋಡಿರಿ, ಡಿ ಕೆ ಶಿವಕುಮಾರ್ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾನೆ ಶಿಕಾರಿಪುರಕ್ಕೆ. ಅವ್ರದ್ದೆಲ್ಲ ಹೊಂದಾಣಿಕೆ ಇದೆ ಮತ್ತು ಅವ್ರ ಬಿಸ್ನೆಸ್ ಪಾರ್ಟ್ನರ್ ತಾನು ಒಪ್ಕೊಂಡ ಒಂದು ಖಾಸಗಿ ಚಾನಲ್ದಲ್ಲಿ ನಾನು ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಪಾರ್ಟ್ನರ್ ಒಪ್ಕೊಂಡ ಮೇಲೆ ಇವ್ರು ಹೆಂಗೆ ನ್ಯಾಯವನ್ನು ಬಿ ಜೆ ಪಿಗೆ ಮತ್ತು ವಿರೋಧ ಪಕ್ಷದ ಒಂದು ನಾಯಕತ್ವ ಕೊಡಲಿಕ್ಕೆ ಸಾಧ್ಯತೆ? ಇವರೇ ಒಪ್ಕೊಂಡ್ಬಿಟ್ಟಾರೆ. ನಾವು ಡಿ ಕೆ ಶಿವಕುಮಾರ್ ಎಂದೂ ಟೀಕೆ ಮಾಡೋದಿಲ್ಲ, ನೇರವಾಗಿ ಸಿದ್ದರಾಮಯ್ಯನೇ ಟೀಕೆ ಮಾಡೋದಿಲ್ಲ. ಬಜೆಟ್ ಟೈಮ್ನಲ್ಲಿ ಅಭಿನಂದನೆ ಸಲ್ಲಿಸ್ತಾನೆ. ಇಂಥ ಒಳ್ಳೆಯ ಬಜೆಟ್ ಕೊಟ್ಟಿರಿ, ಇಷ್ಟನೇ ಬಜೆಟ್ ನೀವು ಕೊಟ್ಟಿರಿ, ಧನ್ಯವಾದಗಳು ಹೇಳಾಗ ವಿರೋಧ ಪಕ್ಷ ಸತ್ತೋಗಿದೆ. ಅದಕ್ಕೆ ಆ ವಿರೋಧ ಪಕ್ಷದ ಸ್ಥಾನದಲ್ಲಿ ನಾ ಕೆಲಸ ಮಾಡ್ತಾಯಿದ್ದೇನೆ. ಅಂದರೆ ಡಿ ಕೆ ಇದು ಮಾಡೋದು, ಇನ್ನೊಂದು ಕಡೆ ಕೆಲವು ಶಾಸಕರನ್ನ ಗುರುತಿಸಿಕೊಂಡ ಕೆಲಸ ಆಗ್ತದೆ ನೋಡಿರಿ, ಡಿ ಕೆ ಶಿವಕುಮಾರ್ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾನೆ ಶಿಕಾರಿಪುರಕ್ಕೆ.